ಎಸ್ ಕಾಟೇರನ ಕೈಗೆ ಕೋಳ ಬಿದ್ದಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಲಾಕ್ ಆಗಿದ್ದಾರೆ. ಕೆಲ ಹೊತ್ತಿನಲ್ಲೇ ದರ್ಶನ್ ಸೇರಿದಂತೆ 13 ಆರೋಪಿಗಳನ್ನ ಕೋರ್ಟಿಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಪೊಲೀಸ್ ಠಾಣೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡದಿರಲು ಚಿಂತನೆ ಮಾಡಲಾಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಮೆಡಿಕಲ್ ಚೆಕಪ್ಗೆ ಸಿದ್ಧತೆಯನ್ನ ಪೊಲೀಸರು ಮಾಡಿಕೊಂಡು ವೈದ್ಯಕೀಯ ಪರೀಕ್ಷೆಯ ಬಳಿಕ ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಅಂದರೆ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ದರ್ಶನ್ಗೆ ವೈದ್ಯಕೀಯ ಪರೀಕ್ಷೆ ಸಾಧ್ಯತೆ 5 ಗಂಟೆಯೊಳಗೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಪೊಲೀಸರು. ಕೋರ್ಟ್ಗೆ ಹಾಜರುಪಡಿಸಿ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಇರಾದೆಯನ್ನು ಪೊಲೀಸರು ಹೊಂದಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಕೊಲೆ ಮಾಡಿಸಿರುವ ಆರೋಪ ಇದೆ. ಶೆಡ್ನಲ್ಲಿ ಅವರ ಅಭಿಮಾನಿಯೇ ಆಗಿದ್ದಂಥ ರೇಣುಕಾಸ್ವಾಮಿಯನ್ನ ಹೊಡೆದು ಹಲ್ಲೆ ಮಾಡಿ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಈ ಕೊಲೆಯ ಆರೋಪದಲ್ಲಿ ದರ್ಶನ್ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ದರ್ಶನ್ ಹೇಳಿಕೊಟ್ಟೆ ಈ ಕೊಲೆಯನ್ನ ಮಾಡಿಸಿದ್ದಾರೆ, ಈ ಹತ್ಯೆ ಮಾಡಿಸಿದ್ದಾರೆ ಅನ್ನೋದು ಪೊಲೀಸರ ಮಾಹಿತಿ ಆಗಿದೆ. ದರ್ಶನ್ ಅರೆಸ್ಟ್ ಆಗಿದ್ದಾರೆ. 13 ಆರೋಪಿಗಳು ಕೂಡ ಇದ್ದಾರೆ. ಅಷ್ಟು ಜನರನ್ನ ಒಟ್ಟಿಗೆ ಕರೆದುಕೊಂಡು ಹೋಗಿ ವೈದ್ಯಕೀಯ ಪರೀಕ್ಷೆ ಮಾಡಿಸಲಾಗುತ್ತೆ. ಆನಂತರದಲ್ಲಿ ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಅಷ್ಟು ಜನರನ್ನು ಕೂಡ ಪೊಲೀಸರು ತಮ್ಮ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ಅದಕ್ಕೆ ಕಾರಣ ವಿವರವಾದಂಥ ತನಿಖೆಯ ಅವಶ್ಯಕತೆ ಇರೋದ್ರಿಂದ. ಹೀಗಾಗಿ ತೀವ್ರವಾಗಿ ತನಿಖೆಯನ್ನು ನಡೆಸಬೇಕಾಗಿರುವ ಅನಿವಾರ್ಯತೆ ಪೊಲೀಸರ ಮುಂದಿದೆ. ಸೊ ಹೀಗಾಗಿ ತಮ್ಮ ಕಸ್ಟಡಿಗೆ ತೆಗೆದುಕೊಳ್ತಾರೆ, ಆ ನಂತರ ತನಿಖೆಗೆ ಒಳಪಡಿಸ್ತಾರೆ. ಎಸ್, ಈ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದ್ದೆ ಸಾಕಷ್ಟು ವಿಚಿತ್ರ ಅನ್ಸುತ್ತೆ. ತಮ್ಮ ಪುತ್ರ ಕಾಣೆಯಾಗಿದ್ದಾನೆ ಅಂತ ಹೇಳಿ ರೇಣುಕಾಸ್ವಾಮಿಯ ಪೋಷಕರು ದಿಗಿಲುಗೊಳ್ತಾರೆ, ಆತಂಕಗೊಳ್ತಾರೆ, ಭಯ ಬೀಳ್ತಾರೆ. ಆನಂತರದಲ್ಲಿ ಕಾಣೆಯಾಗಿರುವ ಬಗ್ಗೆ ಪೊಲೀಸರಿಗೆ ದೂರು ಕೊಡ್ತಾರೆ. ಪೊಲೀಸರಿಗೆ ಕೊಳೆತ ಸ್ಥಿತಿಯಲ್ಲಿ ಶವವೊಂದು ಪತ್ತೆಯಾಗುತ್ತೆ. ಆತನ ಮೊಬೈಲ್ ಟ್ರ್ಯಾಕ್ ಅನ್ನು ಅಂದರೆ ಆತನ ಕಾಲ್ ಡೀಟೇಲ್ಸ್ ಆಧರಿಸಿ ತನಿಖೆಯನ್ನು ಮುಂದುವರಿಸಿದಾಗ ಒಂದು ಭಯಾನಕ ಸತ್ಯ ಆಚೆ ಬರುತ್ತೆ. ಅದು ಪವಿತ್ರ ಗೌಡ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಸಭ್ಯವಾಗಿ ಮೆಸೇಜ್ ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಆತನನ್ನು ಕೊಲೆ ಮಾಡಿದ್ದಾರೆ ಅನ್ನೋದು. ಇದೀಗ ದರ್ಶನ್ ಸೇರಿದಂತೆ 13 ಜನ ಅರೆಸ್ಟ್ ಆಗಿದ್ದಾರೆ. ಅವರ ವೈದ್ಯಕೀಯ ಪರೀಕ್ಷೆಗಾಗಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಪೊಲೀಸ್ ಅಥಾರಿಟೀಸ್ ದೇ ವರ್ ಡೂಯಿಂಗ್ ದಟ್ ಡ್ಯೂಟೀಸ್. ಅಂದ್ರೆ A1 ಆರೋಪಿಯಾಗಿ ದರ್ಶನ್ ಇದ್ದಾರೆ. ನಮ್ಗೆ ಏನು ಹೇಳಕ್ ಇಲ್ಲ, ಅದೇನು ರಿವೀಲ್ ಮಾಡಿಲ್ಲ. ದೇರ್ಸ್ ಅದೆಲ್ಲ ಅಂಡರ್ ಇನ್ವೆಸ್ಟಿಗೇಷನ್ ದೇ ಕಾಂಟ್ ಟೆಲ್ ರಿವೀಲ್. ಕೋರ್ಟ್ ಅಲ್ಲಿ ಏನು ಪ್ರೊಡ್ಯೂಸ್ ಮಾಡ್ತಾರೆ ಆನ್ ದಟ್ ಬೇಸಿಸ್ ಐ ಕ್ಯಾನ್ ಟೆಲ್. ಸರ್ 8 ಜನ ಅಂತ ಹೇಳಿದ್ರು, ಆಮೇಲೆ 9 ಆಯ್ತು, ಈಗ 11 ಜನ ಅಂತ ಇದ್ದಾರೆ. ಅಲ್ಲ, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಆಬ್ವಿಯಸ್ಲಿ ಅವ್ರು ಮಾಡ್ಲೇಬೇಕಲ್ವಾ. ಏನು ಅಂಡ್ ಅದರ್ಸ್ ಅಂತ ಹಾಕೊಂಡು ದೇ ಮೇ ಇನ್ವೆಸ್ಟಿಗೇಟ್ ಮಾಡ್ಬೋದು. ಲೆಟ್ಸ್ ಸಿ. ಬಟ್ ನಮ್ಮ ಇದರಲ್ಲಿ ದರ್ಶನ್ ಏನಿದೆ, ಸೊ ಈಸ್ ಇನ್ನೋಸೆಂಟ್ ಆಫ್ ದ ಅಫೆನ್ಸ್ ಆಸ್ ಆಫ್ ಇದು ನಮ್ಮ ಕನ್ಸರ್ನ್. ದೆನ್ ವಿ ವಿಲ್ ಸಿ ಆಫ್ಟರ್ ಇನ್ವೆಸ್ಟಿಗೇಷನ್ ಓನ್ಲಿ ವಿ ಕ್ಯಾನ್ ಟೆಲ್ ಸಮಥಿಂಗ್. ಎಷ್ಟೊತ್ತಾಗ್ಬೋದು ಸರ್ ಒಳಗಡೆ ಸಂಬಂಧಪಟ್ಟಾಗಿ? ಇದೆ ಪ್ರಿಪೇರಿಂಗ್, ಮೇ ಬಿ ದೇ ಕೋರ್ಟ್ ಏನ್ ಪ್ರೊಡ್ಯೂಸ್ ಮಾಡಕ್ಕೆ ಏನ್ ಪ್ರಿಪರೇಷನ್ಸ್ ದೇ ಗೋಯಿಂಗ್ ಆನ್. ಏನಿಲ್ಲ, ಜಸ್ಟ್ ಎನ್ಕ್ವೈರಿ ಇಸ್ ಗೋಯಿಂಗ್ ಆನ್, ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ದೇ ಕಲೆಕ್ಟಿಂಗ್ ದ ಮೆಟೀರಿಯಲ್ ಎವಿಡೆನ್ಸ್ ಏನಿದೆ. ದೇ ವರ್ ಡೂಯಿಂಗ್ ದ ಪೊಲೀಸ್ ಅಥಾರಿಟೀಸ್ ದೇ ವರ್ ಡೂಯಿಂಗ್ ದಟ್ ಡ್ಯೂಟೀಸ್. ಅಂದ್ರೆ A1 ಆರೋಪಿಯಾಗಿ ದರ್ಶನ್ ಇದ್ದಾರೆ. ನಮ್ಗೆ ಏನು ಹೇಳಕ್ ಇಲ್ಲ. ಎಸ್, ಗಮನಿಸ್ತಾ ಇದ್ದೀವಿ. ಇದು ನಟ ದರ್ಶನ್ ಪರ ವಕೀಲ ಹೇಳ್ತಾ ಇರುವಂಥ ಮಾತು. ಪೊಲೀಸರು ತಮ್ಮ ಪ್ರೊಸೀಜರ್ಗಳನ್ನು ಮಾಡಿಕೊಳ್ತಾ ಇದ್ದಾರೆ, ತನಿಖೆಯನ್ನು ಮಾಡ್ತಾ ಇದ್ದಾರೆ, ಇಂಟ್ರಾಗೇಷನ್ ಮಾಡಿಕೊಳ್ತಾ ಇದ್ದಾರೆ. ಆಸ್ ಆಫ್ ನೌ ಅಂದರೆ ಈ ಕ್ಷಣಕ್ಕೆ ದರ್ಶನ್ ಆರೋಪಿ ಅಲ್ಲ ಅನ್ನೋದು ಅವರ ಪರ ವಕೀಲರ ಮಾತು. ದರ್ಶನ್ ಇದರಲ್ಲಿ ಇನ್ನೋಸೆಂಟ್ ಆಗಿದ್ದಾರೆ, ದರ್ಶನ್ ಅವರ ಕೈವಾಡ ಪಾತ್ರ ಇಲ್ಲ ಅನ್ನೋದು ಅವರ ಪರ ವಕೀಲರು ಹೇಳ್ತಾ ಇರುವಂಥ ಮಾತು. ಈಗ ದರ್ಶನ್ ಅಂಡ್ ಅದರ್ಸ್ ಅಂತ ಹೇಳಿ ಹಾಕಿಕೊಂಡು ಅನಂತರದಲ್ಲಿ ಎಷ್ಟು ಆರೋಪಿಗಳನ್ನು ಬೇಕಾದರೂ ಎನ್ಕ್ವೈರಿ ಮಾಡುವಂಥ ಸಾಧ್ಯತೆ ಅವಕಾಶ ಪೊಲೀಸರಿಗಿರುತ್ತೆ ಅಂತ ಕೂಡ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಇಡೀ ವೃತ್ತಾಂತ ನೋಡಿದಾಗ, ರೇಣುಕಾಸ್ವಾಮಿಯ ಕೊಲೆಯ ಇಡೀ ವೃತ್ತಾಂತ ನೋಡಿದಾಗ ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಕಮೆಂಟ್ ಮಾಡಿ ಅಸಭ್ಯವಾಗಿ ಮೆಸೇಜ್ ಹಾಕಿದ್ದಾರೆ ಅನ್ನುವ ಕಾರಣಕ್ಕಾಗಿ ಆತನ ಕೊಲೆಯಾಗಿದೆ ಅನ್ನೋದು ಇಲ್ಲಿ
ಗೊತ್ತಾಗ್ತಾ ಇದೆ. ಮೂಗು, ಕಾಲು, ತಲೆ, ಬೆನ್ನು, ದವಡೆ ಸೇರಿದಂತೆ ಹಲವೆಡೆ ಆತನಿಗೆ ಥಳಿಸಲಾಗಿತ್ತು. ಹಲ್ಲೆ ಮಾಡುವ ವೇಳೆ ಪವಿತ್ರ ಗೌಡ ಕೂಡ ಇದ್ರು ಅನ್ನುವ ಮಾಹಿತಿ ಪೊಲೀಸರಿಂದ ಸಿಗ್ತಾ ಇದೆ. ಆರೋಪಿಗಳು ನೋಡಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಾಗ ಆತ ಸಾವನ್ನಪ್ಪಿದ್ದಾನೆ. ಆನಂತರದಲ್ಲಿ ನಿನ್ನಿಂದಲೇ ಹೀಗಾಯಿತು ಅಂತ ಹೇಳಿ ಪವಿತ್ರ ಗೌಡ ಮೇಲೆ ದರ್ಶನ್ ಕೂಡ ಆಕ್ರೋಶಗೊಂಡಿದ್ದಾರಂತೆ. ಗಿರಿನಗರ ಹುಡುಗರಿಗೆ ಕರೆ ಮಾಡಿ ದರ್ಶನ್ ಕರೆಸಿದ್ರು. ಶೆಡ್ನಲ್ಲಿ ಸ್ಕಾರ್ಪಿಯೋ ಕಾರು, ಆಟೋದಲ್ಲಿ ರೇಣುಕಾಸ್ವಾಮಿ ಬಾಡಿ ಶಿಫ್ಟ್ ಆಯಿತು. ಸುಮ್ಮನಹಳ್ಳಿ ರಾಜಕಾಲುವೆ ಬಳಿ ರೇಣುಕಾಸ್ವಾಮಿಯ ಶವ ಬಿಸಾಡಿದ್ರು ಹಂತಕರು. ಬಡ್ಡಿ ಕಟ್ಟದೆ ಸೀಸ್ ಮಾಡಲಾಗಿದ್ದಂಥ ಆಟೋ ಕಾರಿನಲ್ಲಿ ಶವ ಸಾಗಾಟ ಮಾಡಲಾಗಿದೆ. ಆ ಶವವನ್ನು ನಾಯಿಗಳು ಎಳೆದಾಡುವಾಗ ಮೃತದೇಹ ಪತ್ತೆಯಾಗಿದೆ. ಶವ ನೋಡಿದಂಥ ಅಪಾರ್ಟ್ಮೆಂಟ್ನ ಭದ್ರತಾ ಸಿಬ್ಬಂದಿಯೊಬ್ಬರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರ ಹೆಸರು ರಾಮ್ ದೋರ್ಜಿ ಅಂತ ಹೇಳಿ. ಅಪಾರ್ಟ್ಮೆಂಟ್ನ ಸಿಬ್ಬಂದಿಯಿಂದ ಮಾಹಿತಿ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ದೇಹ ಪೋಸ್ಟ್ಮಾರ್ಟಮ್ಗೆ ಕಳಿಸಲಾಗಿದೆ. ಇದು ಗಿರಿನಗರದ 3 ಆರೋಪಿಗಳು ಪೊಲೀಸರ ಮುಂದೆ ಸರೆಂಡರ್ ಆಗಿದ್ದಾರೆ. ಹಣಕಾಸು ವಿಚಾರವಾಗಿ ಕೊಲೆ ಮಾಡಿರುವುದಾಗಿ ಆರೋಪಿಗಳು ಹೇಳಿಕೊಂಡಿದ್ರು ಆರಂಭದಲ್ಲಿ. ಪೊಲೀಸರ ತೀವ್ರ ವಿಚಾರಣೆ ವೇಳೆ ಈ ಭಯಾನಕ ಸತ್ಯ ಬಯಲಾಗಿದೆ. ಈ ವೇಳೆ ನಟ ದರ್ಶನ್ ಹೆಸರು ಕೂಡ ಬಾಯ್ಬಿಟ್ಟಿದ್ದಾರೆ ಆರೋಪಿಗಳು. ದರ್ಶನ್ ಕೂಡ ಹಲ್ಲೆ ಮಾಡಿರುವ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಮಧ್ಯೆ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವಿದ್ರು ನಟ ದರ್ಶನ್. ಲಲಿತಾ ಮಹಲ್ ಹೋಟೆಲ್ನಲ್ಲಿ ಸಿನಿಮಾದ ಶೂಟಿಂಗ್ ಕಾರಣಕ್ಕಾಗಿ ಅಲ್ಲಿ ವಾಸವಿದ್ರು. ಬೆಳಿಗ್ಗೆ 6 ಗಂಟೆಗೆ ಕುವೆಂಪು ನಗರದ ಜಿಮ್ಗೆ ದರ್ಶನ್ ಬಂದಿದ್ರು. ಜಿಮ್ನಿಂದ ಹೋಟೆಲ್ಗೆ ತೆರಳುವಾಗ ನಟ ದರ್ಶನ್ನ ಬಂಧನ ಆಗಿದೆ. ದರ್ಶನ್ ಅರೆಸ್ಟ್ ಮಾಡಿದಂಥ ಕಾಮಾಕ್ಷಿಪಾಳ್ಯ ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ. ಮೈಸೂರಿನಿಂದ ನೇರವಾಗಿ ಬೆಂಗಳೂರಿಗೆ ಕರೆತಂದಿದ್ದಾರೆ. ಬೆಳಗ್ಗೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಪವಿತ್ರ ಗೌಡ ಕೂಡ ಹಾಜರಾಗಿದ್ದಾರೆ. ಪವಿತ್ರ ಗೌಡರನ್ನು ವಶಕ್ಕೆ ಪಡೆದುಕೊಂಡು ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಪ್ರಕರಣ ಸಂಬಂಧಪಟ್ಟಂತೆ ಈವರೆಗೆ 13 ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮೆಡಿಕಲ್ ಟೆಸ್ಟ್ ಮುಕ್ತಾಯವಾಗಿದೆ. ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದೆ. ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳಿಸಿದ್ದಂತೆ ರೇಣುಕಾಸ್ವಾಮಿ. ಹೀಗಾಗಿ ಪ್ರಾಪರಾಗಿ ಪ್ಲಾನ್ ಮಾಡಿಕೊಂಡೇ ಇದನ್ನು ಮೂವ್ ಮಾಡಲಾಗಿದೆ, ಎಕ್ಸಿಕ್ಯೂಟ್ ಮಾಡಲಾಗಿದೆ. ರೇಣುಕಾಸ್ವಾಮಿಯನ್ನು ಟ್ರ್ಯಾಪ್ ಮಾಡಲಿಕ್ಕೆ ಒಂದು ನಕಲಿ ಖಾತೆಯನ್ನು ತೆರೆಯಲಾಗಿತ್ತಂತೆ. ನಕಲಿ ಖಾತೆಯ ಮೂಲಕ ಆತನ ಜೊತೆ ಚಾಟ್ ಮಾಡಲಾಗ್ತಾ ಇತ್ತಂತೆ. ಹೇಗೆ ಆತನ್ನು ಕರೆಸ್ಕೊಳ್ಬೇಕು ಅಂತ ಹೇಳಿ. ಜೂನ್ 8ಕ್ಕೆ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಿದೆ ರಘು ಆ್ಯಂಡ್ ಟೀಮ್. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದಿದ್ದಂಥ ದರ್ಶನ್ ಫ್ಯಾನ್ ಸಂಘದ ಅಧ್ಯಕ್ಷ ರಘು. ದರ್ಶನ್ ಆಪ್ತ ವಿನಯ್ಗೆ ಸೇರಿದಂಥ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನು ಕರೆತಂದಿದ್ರು. ಜೂನ್ 8ಕ್ಕೆ ರೇಣುಕಾಸ್ವಾಮಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ರಾಡ್ನಿಂದ ಕಟ್ಟಿಗೆಯಿಂದ ಬಲವಾಗಿ ಹೊಡೆದು ಚಿತ್ರಹಿಂಸೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೈ, ಕಾಲು ಹಾಗೂ ಆತನಿಗೆ ಸುಟ್ಟಿರುವಂಥ ಕುರುಹುಗಳು ಕೂಡ ಸಿಗ್ತಾ ಇದೆ. RR ನಗರದಲ್ಲಿದೆ ವಿನಯ್ಗೆ ಸೇರಿದಂಥ ಗೋಡು ಅನ್ನೋದು. ದರ್ಶನ್ ಕೂಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರುವಂಥ ಆರೋಪ, ಅದನ್ನೇ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಜೊತೆಗೆ ಮರ್ಮಾಂಗದ ಮೇಲೆ ಕೂಡ ಮನಬಂದಂತ ತಿಳಿಸಿದ್ದಾರೆ. ಮೂಗು, ಕಾಲು, ತಲೆ, ಬೆನ್ನು, ದವಡೆ ಹೀಗೆ ಸಿಕ್ಕ ಜಾಗದಲ್ಲಿ ಆತನಿಗೆ ಹಲ್ಲೆ ಮಾಡಲಾಗಿದೆ. ಅದು ಗೊತ್ತಿಲ್ಲ. ಸಹಜವಾಗಿಯೇ ಅಂದರೆ ಲೈಕ್ ನಾರ್ಮಲ್ ಆಗಿದ್ರ ಅವರು ಹಲ್ಲೆ ಮಾಡುವಾಗ, ಅಥವಾ ಪಾನಮತ್ತರಾಗಿದ್ರ, ಅಥವಾ ಇನ್ನಿತರ ಯಾವ್ದಾದ್ರು ಡ್ರಗ್ಸ್ಗಳನ್ನ ತೆಗೆದುಕೊಂಡಿದ್ದಾರೆ, ಈ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಹೀಗೆ ಮನಸೋ ಇಚ್ಛೆ ಒಂದು ರಾಕ್ಷಸಿ ಪ್ರವೃತ್ತಿಯ ರೀತಿಯಲ್ಲಿ ಅಷ್ಟು ಜನ ಸೇರಿಕೊಂಡು ಹಲ್ಲೆ ಮಾಡಲಾಗಿದೆ ಅಂಥೇಳಿ ಪೊಲೀಸ್ ಮೂಲಗಳು ತಿಳಿಸ್ತಾ ಇದ್ದಾವೆ. ಆರೋಪ ಇದೆ. ಸದ್ಯಕ್ಕೆ ಇದೇ ಆರೋಪದ ಅಡಿಯಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಅವರ ಜೊತೆ ಪವಿತ್ರ ಗೌಡ ದರ್ಶನ್ನ ಸ್ನೇಹಿತೆ, ಆಕೆ ಗೆಳತಿ. ಆ ಗೆಳತಿಯನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಜೊತೆಗೆ 13 ಟೋಟಲ್ ಈವರೆಗೆ 13 ಆರೋಪಿಗಳು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವರನ್ನು ಮೆಡಿಕಲ್ ಚೆಕಪ್ಗೆ ಕರೆದುಕೊಂಡು ಹೋಗಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ.